ಪ್ರಜ್ವಲ್ ರೇವಣ್ಣನನ್ನ ಈಗ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಜೂನ್ 24ರವರೆಗೂ ಕೂಡ ಅವರು ಜೈಲಿನಲ್ಲೇ ಇರಬೇಕಾಗುತ್ತೆ. ಪ್ರಜ್ವಲ್ ರೇವಣ್ಣಗೆ ಈಗ ಜೈಲೇ ಗತಿ. ಅತ್ಯಾಚಾರ ಪ್ರಕರಣದಲ್ಲಿ ಜೈಲು ಪಾಲಾಗಿರುವಂತಹ ಪ್ರಜ್ವಲ್ ರೇವಣ್ಣ ಇವತ್ತು ಕೋರ್ಟ್ಗೆ ಹಾಜರುಪಡಿಸಿದ್ರು ಎಸ್ಐಟಿ ಪೊಲೀಸರು. ಅವರ ಕಸ್ಟಡಿ ಅಂತ್ಯವಾದಂತಹ ಹಿನ್ನೆಲೆಯಲ್ಲಿ ಇವತ್ತು 42ನೇ ಸಿಎಂಎಂ ಕೋರ್ಟ್ಗೆ ಪೊಲೀಸರು ಹಾಜರುಪಡಿಸಿದ್ರು. ನಮ್ಮ ಪ್ರತಿನಿಧಿ ರಮೇಶ್ ಈಗಷ್ಟೇ ಮಾಹಿತಿಯನ್ನು ನೀಡ್ತಾ ಇದ್ರು. ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದಂತಹ ಎಸ್ಐಟಿ ಅಧಿಕಾರಿಗಳು ಮತ್ತೆ ಕಸ್ಟಡಿಗೆ ಏನು ಕೇಳಿಲ್ಲ, ಅವರನ್ನ ಜೆಸಿಗೆ ಒಪ್ಪಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಅಂತಾನೆ ಹೇಳಿದ್ರು. ಸೊ ಅದರಂತೆ ಯಾವುದೇ ರೀತಿಯಾದಂತಹ ಆಕ್ಷೇಪಣೆಗಳು ಕೂಡ ಇಲ್ಲದೆ ಇದ್ದಿದ್ದರಿಂದಾಗಿ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಈಗ ಒಪ್ಪಿಸಲಾಗಿದೆ. ಪ್ರಜ್ವಲ್ ರೇವಣ್ಣ ಇನ್ನು 14 ದಿನಗಳ ಕಾಲ ಅಂದರೆ ಜೂನ್ 24ರವರೆಗೂ ಕೂಡ ಜೈಲಿನಲ್ಲೇ ಇರಬೇಕಾಗುತ್ತೆ. ಬಟ್ ಎಸ್ಐಟಿ ಅಧಿಕಾರಿಗಳು ಯಾವುದೇ ಟೈಮ್ನಲ್ಲಿ ಬೇಕಾದರೂ ಮತ್ತೆ ಬಾಡಿ ವಾರೆಂಟ್ ಪಡೆದು ಅವರನ್ನು ವಿಚಾರಣೆಗೆ ಒಳಪಡಿಸ್ಬೋದು. ಬಟ್ ಒಂದಂತೂ ಏನಂತ ಹೇಳಿದ್ರೆ, ಈಗ ಸದ್ಯಕ್ಕೆ ಎಸ್ಐಟಿಯ ಪ್ರಶ್ನೆಗಳಿದೆ. ಎಸ್ಐಟಿ ಅಧಿಕಾರಿಗಳ ಪ್ರಶ್ನೆಯಿಂದ ಒಂದು ಸ್ವಲ್ಪ ರಿಲೀಫ್ ಸಿಕ್ಕಂತಾಗಿರುತ್ತೆ ಪ್ರಜ್ವಲ್ ರೇವಣ್ಣಗೆ. ಬಟ್ ಸ್ಟಿಲ್ 14 ದಿನಗಳ ಕಾಲ ಅವರು ಜೈಲಲ್ಲೇ ಇರಬೇಕು. ಯಾವುದೇ ಟೈಮ್ನಲ್ಲಿ ಬೇಕಾದರೂ ಎಸ್ಐಟಿ ಅಧಿಕಾರಿಗಳು ಮತ್ತೆ ಅವರನ್ನು ವಿಚಾರಣೆಗೆ ಒಳಪಡಿಸಬಹುದು. ಇವತ್ತು ಒಂದು ಪ್ರಕರಣದಲ್ಲಿ ಅರೆಸ್ಟ್ನ ತೋರಿಸಿರುವಂತಹ ಎಸ್ಐಟಿ ಅಧಿಕಾರಿಗಳು, ಒಂದು ಪ್ರಕರಣ ಹೊಳೆನರಸೀಪುರದಲ್ಲಿ ದಾಖಲಾದಂತಹ ಒಂದು ಅತ್ಯಾಚಾರ ಪ್ರಕರಣ ಏನಿದೆ, ಆ ಪ್ರಕರಣದಲ್ಲಿ ಈಗ ಅರೆಸ್ಟ್ ಆಗಿರುವಂತಹ ಪ್ರಜ್ವಲ್ ರೇವಣ್ಣ. ಬಟ್ ಪ್ರಜ್ವಲ್ ರೇವಣ್ಣ ವಿರುದ್ಧ ಇನ್ನೂ 2 ಅತ್ಯಾಚಾರ ಪ್ರಕರಣಗಳು ದಾಖಲಾಗಿವೆ. ಸೊ ಸದ್ಯಕ್ಕೆ ಒಂದು ಪ್ರಕರಣದಲ್ಲಿ ಮಾತ್ರ ಇಲ್ಲಿ ವಿಚಾರಣೆಯೂ ಕೂಡ ನಡೀತಾ ಇರುವಂಥದ್ದು, ಅರೆಸ್ಟ್ ಕೂಡ ಆಗಿರುವಂಥದ್ದು. ಸೊ ಹಾಗಾಗಿ ಇನ್ನು 2 ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನು ನಿರೀಕ್ಷಣಾ ಜಾಮೀನನ್ನು ಏನು ಹಾಕ್ಕೊಂಡಿದ್ದಾರೆ. ಸೊ ಬಹುಶಃ ಆ ನಿರೀಕ್ಷಣಾ ಜಾಮೀನು ಅರ್ಜಿ ನಾಳೆ ವಿಚಾರಣೆಗೆ ಬರುತ್ತೆ. ಅಲ್ಲಿ ಇನ್ನೂ ನಿರೀಕ್ಷಣಾ ಜಾಮೀನು ಅರ್ಜಿ ಏನಾಗುತ್ತೆ ಅನ್ನುವಂಥದ್ರ ಬಗ್ಗೆಯೂ ಕೂಡ ಸವಾಲಿದೆ. ಇನ್ನು ಅದ್ರ ಜೊತೆಗೆ ಈಗಾಗಲೇ ನ್ಯಾಯಾಂಗ ಬಂಧನದಲ್ಲಿ ಇರೋದ್ರಿಂದಾಗಿ ಈಗ ರೆಗ್ಯುಲರ್ ಬೇಲ್ಗೂ ಕೂಡ ಏನಾದರೂ ಅವರು ಅಪ್ಲೈ ಮಾಡ್ಕೋಬೇಕಾಗತ್ತಾ? ಇದು ಸ್ವಲ್ಪ ಟ್ರಿಕಿ ಸಿಚುವೇಶನ್. ಬಹುಶಃ ಕಾನೂನು ತಜ್ಞರ ಜೊತೆಗೆ ಇದ್ರ ಬಗ್ಗೆ ಚರ್ಚೆಯನ್ನು ನಡೆಸಬೇಕಾಗುತ್ತೆ, ಅವ್ರ ಜೊತೆಗೆ ಮಾತಾಡಬೇಕು. ಈಗ ಆಲ್ರೆಡಿ 2 ಕೇಸ್ನಲ್ಲಿ ನಿರೀಕ್ಷಣಾ ಜಾಮೀನಲ್ಲಿರುವಂಥವ್ರು ಅಥವಾ ಈಗ ಆಲ್ರೆಡಿ ಒಂದು ನ್ಯಾಯಾಂಗ ಬಂಧನದಲ್ಲಿರುವಂತಹ ವ್ಯಕ್ತಿ ರೆಗ್ಯುಲರ್ ಬೇಲ್ಗೂ ಕೂಡ ಆತ ಏನಾದರೂ ರೆಗ್ಯುಲರ್ ಬೇಲ್ಗೆ ಮತ್ತೆ ಅಪ್ಲಿಕೇಶನ್ ಹಾಕೋಬೇಕಾಗುತ್ತಾ ಅಥವಾ ನಿರೀಕ್ಷಣಾ ಜಾಮೀನು ಅರ್ಜಿ ಅದು ಇತ್ಯರ್ಥ ಆದಮೇಲೆ ರೆಗ್ಯುಲರ್ ಬೇಲಿಗೆ ಹೋಗಬೇಕಾಗುತ್ತಾ? ಇದೆಲ್ಲವೂ ಕೂಡ ಕೆಲವೊಂದಷ್ಟು ಚರ್ಚೆಗಳಿವೆ, ಕೆಲವೊಂದಷ್ಟು ಪ್ರಶ್ನೆಗಳಿವೆ. ಅದನ್ನು ಇನ್ನು ವಕೀಲರು ಏನು ಹೇಳ್ತಾರೆ, ಎಕ್ಸ್ಪರ್ಟ್ಸ್ ಏನು ಹೇಳ್ತಾರೆ ಅನ್ನುವಂಥದ್ದನ್ನು ನೋಡಬೇಕು. ಒಟ್ಟಲ್ಲಿ ಇವತ್ತು ಕೋರ್ಟ್ಗೆ ಹಾಜರುಪಡಿಸಿದಂಥ ಎಸ್ಐಟಿ ಅಧಿಕಾರಿಗಳು ಮುಚ್ಚಿದ ಲಕೋಟೆಯಲ್ಲಿ ತಮ್ಮ ತನಿಖಾ ವರದಿಯನ್ನು ಕೂಡ ಸಲ್ಲಿಸಿದ್ರು ಕೋರ್ಟ್ಗೆ. ಈಗ ನೋಡಿ, ದೃಶ್ಯಗಳಲ್ಲಿ ತಾವು ನೋಡ್ತಾ ಇದ್ದಾರೆ, ಕೋರ್ಟ್ನಿಂದ ನೇರ ಪ್ರಸಾರವನ್ನು ತಾವೀಗ ನೋಡ್ತಾ ಇದ್ದಾರೆ. ಕೋರ್ಟ್ನ ಹೊರಭಾಗದಲ್ಲಿ ಈಗ ಅಲ್ಲಿ ಎಸ್ಐಟಿ ಅಧಿಕಾರಿಗಳು ಕೂಡ ಇದ್ದಾರೆ, ಕಾದಿದ್ದಾರೆ. ಇನ್ನು ಒಳಗಡೆ ಇರುವಂತಹ ಪ್ರಜ್ವಲ್ ರೇವಣ್ಣನನ್ನು ಕರ್ಕೊಂಡು ಬಂದು ನಂತರ ನೇರವಾಗಿ ಇಲ್ಲಿಂದ ಜೈಲಿಗೆ ಅವರನ್ನು ಕಳುಹಿಸಲಾಗತ್ತೆ. ನ್ಯಾಯಾಂಗ ಬಂಧನಕ್ಕೆ ಈಗಾಗಲೇ ಕೋರ್ಟ್ ಒಪ್ಪಿಸಿದೆ. ಸೊ ಅದರಂತೆ 14 ದಿನಗಳ ಕಾಲ ಇನ್ನು ಜೈಲಿನಲ್ಲಿ ಇರಬೇಕಾಗತ್ತೆ. ಅತ್ಯಾಚಾರ ಪ್ರಕರಣದಲ್ಲಿ ಜೈಲು ಪಾಲಾಗಿರುವಂತಹ ಪ್ರಜ್ವಲ್ ರೇವಣ್ಣ ಕೆಲವೇ ಕ್ಷಣಗಳಲ್ಲಿ ಪರಪ್ಪನ ಅಗ್ರಹಾರಕ್ಕೆ ಪ್ರಜ್ವಲ್ನನ್ನು ಈಗ ಶಿಫ್ಟ್ ಮಾಡಲಾಗುತ್ತೆ. ಜೂನ್ 24ರವರೆಗೂ ಕೂಡ ಪ್ರಜ್ವಲ್ ರೇವಣ್ಣಗೆ ಈಗ ಜೈಲೇ ಗತಿ. ಬೆಂಗಳೂರಿನ 42ನೇ ಸಿಎಂಎಂ ಕೋರ್ಟ್ ಆದೇಶವನ್ನು ನೀಡಿದೆ. ಹೊಳೆನರಸೀಪುರ ಅತ್ಯಾಚಾರ ಕೇಸ್ನಲ್ಲಿ ಜೈಲು ಪಾಲಾಗಿರುವಂಥದ್ದು, ಅಂದರೆ ಹೊಳೆನರಸೀಪುರದಲ್ಲಿ ಒಂದು ಕೇಸ್ ಏನು ದಾಖಲಾಗಿತ್ತು ಪ್ರಜ್ವಲ್ ವಿರುದ್ಧ, ಆ ಕೇಸ್ನಲ್ಲಿ ಅಪ್ಪ ಕಿಡ್ನಾಪ್ ಕೇಸ್ನಲ್ಲಿ, ಈಗ ಮಗ ಅತ್ಯಾಚಾರ ಕೇಸ್ನಲ್ಲಿ ಸೇಮ್ ಜೈಲಿಗೆ ಹೋಗ್ತಾ ಇದ್ದಾರೆ ಪರಪ್ಪನ ಅಗ್ರಹಾರಕ್ಕೆ. ಕೆಲವು ದಿನಗಳ ಹಿಂದೆಯಷ್ಟೇ ಪರಪ್ಪನ ಅಗ್ರಹಾರದಿಂದ ಜೈಲಿನಿಂದ ಹೊರಬಂದಿದ್ದಂಥ ರೇವಣ್ಣ ಈಗ ಸದ್ಯಕ್ಕೆ ಬೇಲ್ನಲ್ಲಿ ಅವರು ಕೂಡ ಹೊರಗಡೆ ಇದ್ದಾರೆ. ಇನ್ನು ಪ್ರಜ್ವಲ್ ರೇವಣ್ಣ ಈಗ ಮತ್ತೆ ಅಲ್ಲಿಗೆ ಜೈಲಿಗೆ ಹೋಗ್ತಾ ಇದ್ದಾರೆ. ಹೊರಭಾಗದ ದೃಶ್ಯಗಳನ್ನು ನೋಡ್ತಾ ಇದ್ದಾರೆ, ಕೋರ್ಟ್ನ ಹೊರಭಾಗದ ದೃಶ್ಯಗಳು. ಕೆಲವೇ ಹೊತ್ತಿನಲ್ಲಿ ಪ್ರಜ್ವಲ್ ರೇವಣ್ಣ ಕೋರ್ಟ್ನಿಂದ ಹೊರಗಡೆ ಬರ್ತಾರೆ. ಅವರನ್ನು ನೇರವಾಗಿ ಈಗ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡಲಾಗುತ್ತೆ. ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟ್ ಆವರಣದಿಂದ ನೇರ ಪ್ರಸಾರವನ್ನು ತಾವು ನೋಡ್ತಾ ಇದ್ದೀರಿ. ಎಸ್ಐಟಿ ಅಧಿಕಾರಿಗಳು ಪ್ರಜ್ವಲ್ನನ್ನು ಇವತ್ತು ಕೋರ್ಟ್ಗೆ ಹಾಜರುಪಡಿಸಿದ್ರು, 42ನೇ ಸಿಎಂಎಂ ಕೋರ್ಟ್ಗೆ. ಇಷ್ಟು ದಿನ ವಿದೇಶದಲ್ಲಿ ತಲೆಮರೆಸ್ಕೊಂಡಿದ್ದಂತಹ ಪ್ರಜ್ವಲ್ ರೇವಣ್ಣ ಕೊನೆಗೂ ಅಂತೂ ಇಂತೂ ಬೆಂಗಳೂರಿಗೆ ವಾಪಸ್ಸಾಗಿದ್ರು. ಅವ್ರಿಗೆ ಗೊತ್ತಿತ್ತು, ನಾನು ಹೋದ ತಕ್ಷಣ ಅರೆಸ್ಟ್ ಮಾಡ್ತಾರೆ, ವಿಚಾರಣೆಯನ್ನು ಆಗುತ್ತೆ ಅನ್ನುವಂಥದ್ದು. ಬಹುಶಃ ವಕೀಲರ ಚಿತಾವಣೆ ಮೇರೆಗೆ ಅವರು ವಾಪಸ್ ಬಂದರು. ಬೆಂಗಳೂರಿಗೆ ಬಂದ ನಂತರ ತಕ್ಷಣಕ್ಕೆ ಅವ್ರನ್ನ ಏರ್ಪೋರ್ಟ್ನಿಂದಲೇ ಅರೆಸ್ಟ್ ಮಾಡಿದಂಥ ಎಸ್ಐಟಿ ಅಧಿಕಾರಿಗಳು ಅವ್ರನ್ನ ವಿಚಾರಣೆಗೆ ಒಳಪಡಿಸಿದ್ರು. ಅದಾದ ನಂತರ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ್ರು. ಒಂದು ಸಾರಿ ಅವ್ರನ್ನ ಕಸ್ಟಡಿಗೆ ಕೇಳಿದ್ರು, ಕಸ್ಟಡಿಗೆ ಪಡ್ಕೊಂಡು ವಿಚಾರಣೆಯನ್ನು ನಡೆಸಿದ್ರು. ಆ ಒಂದು ವಿಚಾರಣೆ ಸಂದರ್ಭದಲ್ಲಿ ಏನೂ ಬಾಯ್ಬಿಟ್ಟಿಲ್ಲ ಪ್ರಜ್ವಲ್. ಎಲ್ಲ ಪ್ರಶ್ನೆಗಳಿಗೂ ಕೂಡ ಉಡಾಫೆ ಉತ್ತರವನ್ನು ಕೊಡ್ತಾ ಇದ್ರಂತೆ. ಏನೇ ಕೇಳಿದ್ರು ಕೂಡ, ಹೌದಾ, ನನಗೆ ಗೊತ್ತಿಲ್ವಲ್ಲ, ಯಾರು ಇವ್ರು ಯಾಕೆ ನನ್ನ ವಿರುದ್ಧ ಅತ್ಯಾಚಾರ ಪ್ರಕರಣವನ್ನು ದಾಖಲು ಮಾಡಿದ್ರು, ಇವ್ರು ಯಾರು, ಎಲ್ಲದಕ್ಕೆ ಬಗ್ಗೆನೂ ಮತ್ತೆ ಮರುಪ್ರಶ್ನೆಯನ್ನು ಹಾಕ್ತಾ ಇದ್ರು. ಕೆಲವೊಂದಷ್ಟು ಸಾಕ್ಷ್ಯಗಳನ್ನು ಮುಂದಿಟ್ಟು ಕೇಳಿದ್ರು ಕೂಡ ಗಪ್ಚುಪ್ಪಾಗಿದ್ದಂತಹ ಪ್ರಜ್ವಲ್ ರೇವಣ್ಣ ಯಾವುದಕ್ಕೂ ಕೂಡ ಉತ್ತರವನ್ನು ಕೊಡ್ತಾ ಇರಲಿಲ್ಲ. ಅದಾದ ನಂತರ ಮತ್ತೆ ಪ್ರಜ್ವಲ್ ರೇವಣ್ಣನ ಕಸ್ಟಡಿ ಅಂತ್ಯವಾಗಿದ್ದರಿಂದ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ ಮತ್ತೊಮ್ಮೆ ಕಸ್ಟಡಿಗೆ ಪಡೆದುಕೊಂಡ್ರು ಎಸ್ಐಟಿ ಅಧಿಕಾರಿಗಳು. ಅದರಂತೆ ಇವತ್ತಿನವರೆಗೂ ಕೂಡ ಅವರ ಕಸ್ಟಡಿ ಇತ್ತು. ಪ್ರಜ್ವಲ್ ರೇವಣ್ಣನ ಕಸ್ಟಡಿಗೆ ಪಡೆದುಕೊಂಡು ಇವತ್ತಿನವರೆಗೂ ಕೂಡ ವಿಚಾರಣೆಗೆ ಒಳಪಡಿಸಿದಂಥ ಎಸ್ಐಟಿ ಅಧಿಕಾರಿಗಳು
ನಂತರ ಸ್ಥಳ ಮಹಜರು ಪ್ರಕ್ರಿಯೆಯನ್ನು ಕೂಡ ನಡೆಸಿದ್ರು. ಅದೊಂದು ಪಾರ್ಟ್ ಆಫ್ ದ ಒಂದು ಪ್ರೊಸೀಜರ್. ಯಾಕಂದರೆ ಈ ಹಿಂದೆ ಯಾರು ಅತ್ಯಾಚಾರ ಪ್ರಕರಣವನ್ನು ದಾಖಲು ಮಾಡಿದ್ರು ಆ ಸಂತ್ರಸ್ತೆಯನ್ನು ಕೂಡ ಕರ್ಕೊಂಡು ಹೋಗಿ ಅಲ್ಲಿ ಸ್ಥಳ ಮಹಜರು ಪ್ರಕ್ರಿಯೆಯನ್ನು ನಡೆಸಿದ್ರು SIT ಅಧಿಕಾರಿಗಳು. ಅದರಂತೆ ಈಗ ಆರೋಪಿ ಕೂಡ ಸಿಕ್ಕಿದ್ರಿಂದಾಗಿ ಆರೋಪಿ ಕೂಡ ಕರ್ಕೊಂಡು ಹೋಗಿ ಆರೋಪಿಯನ್ನು ಆತನ ಸಮ್ಮುಖದಲ್ಲಿ ಮಹಜರನ್ನು ಕೂಡ ನಡೆಸಿದ್ರು.